ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯಲ್ಲಿ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರ ತೆರೆಯಲು ಕಮ್ಯುನಿಸ್ಟ್ 99 ಟ್ರಸ್ಟ್ನ ಪದಾಧಿಕಾರಿಗಳು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸೆಪ್ಟೆಂಬರ್ 25ರಂದು ವಿಶ್ವ ಫಾರ್ಮಸಿಸ್ಟ್ ದಿನದ ಪ್ರಯುಕ್ತ ಕಲಬುರಗಿಯ ಯುವಕರ ಜೀವ ಮತ್ತು ಸರಿಯಾದ ಹಾದಿಯನ್ನು ತೋರದ ಯುವಕರಿಗಾಗಿ ಡಿ ಅಡಿಕ್ಷನ್ ಮತ್ತು ಪುನರ್ವಸತಿ ಕೇಂದ್ರವನ್ನ ಸ್ಥಾಪಿಸಬೇಕು. ಏಕೆ ಅಂದರೆ ಕಲಬುರಗಿಯಲ್ಲಿ ವಿವಿಧ ಮಾದಕ ವ್ಯಸನಿಗಳು ಮತ್ತು ಮದ್ಯಪಾನಕ್ಕೆ ಜನರು ದಾಸರಾಗುತ್ತಿದ್ದಾರೆ ಎಂದು ತಿಳಿಸಿದರು. Action, associate with organizations having their objectives, betterment of the profession of pharmacy and their contribution carry out to keep the oath unviolated. May it be granted to me to enjoy life and practice of pharmacy respected by all in all times. सर इधर देखिए सर,
इधर देखिए थोड़ा 2 मिनट, हाँ पकड़िए उधर बस। ಇವತ್ತು 25 ಸೆಪ್ಟೆಂಬರ್ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ದೀವಿ. ಇವತ್ತು ಸೆಲೆಬ್ರೇಟ್ ಮಾಡೋದು ಮೇನ್ ರೀಸನ್ ಅಂದರೆ ಇವತ್ತು ನಮ್ಮ ಸೊಸೈಟಿನಲ್ಲಿ ಏನು ಯಂಗ್ಸ್ಟರ್ಸ್ ಹುಡುಗರು ಅಬ್ಯೂಸ್ ಆಫ್ ಡ್ರಗ್ಸ್, ಆಲ್ಕೋಹಾಲ್, ಬೇರೆ ಬೇರೆ ಹಿಂಗೆ ನಶದ ಯೂಸ್ ಮಾಡಿ ಏನು ಅವ್ರ ಜೀವನ ಹಾಳು ಮಾಡ್ಕೊತಾ ಇದ್ದಾರೆ. ಅದ್ರ ಸಲಗ ಇವತ್ತು ನಾವು ಇದು ರ್ಯಾಲಿ ಅಂತ ಒಂದು ಕಂಡಕ್ಟ್ ಮಾಡಿದ್ದೀವಿ. ಇದು ರ್ಯಾಲಿದಾಗ ಮೇನ್ ನೋ ಡ್ರಗ್ಸ್ ಸೇವ್ ಲೈಫ್ ನಮ್ಮ ಮೋಟೋ. ಮತ್ತು ಇವತ್ತು ನಾವು ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ DC ಮೇಡಮಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಜಿ ಅವರಿಗೆ ಮತ್ತು ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ ಜಿ ಅವರಿಗೆ. ಅದರಲ್ಲಿ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಏನಂದರೆ ನಮ್ಮ ಗುಲ್ಬರ್ಗನಲ್ಲಿ ಇವತ್ತು ಏನು ಯಂಗ್ಸ್ಟರ್ಸ್ ಡ್ರಗ್ಸ್ ಯೂಸ್ ಮಾಡಿ ಅವ್ರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ, ಅದು ರೀಸನ್ ಅದು ಸೊಸೈಟಿ ನಲ್ಲಿ ಅವರು ಒಂದು ಸೊಸೈಟಿಗೆ ಬ್ಯಾಡ್ ಕಲ್ಪನೆ ಮಾಡಿ ಕ್ರೈಮ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮತ್ತು ರಾಜ್ಯಪಾಲರ ಕುತಂತ್ರ ನೀತಿಯನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ಜಂಟಿಯಾಗಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕಲಬುರಗಿ ನಗರದಲ್ಲಿ ಶೋಷಿತರ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಬಿಜೆಪಿ ಮತ್ತು ರಾಜ್ಯಪಾಲರ ಕುತಂತ್ರ ಖಂಡಿಸಿ ಧರಣಿ ಸತ್ಯಾಗ್ರಹ ನಡೆಸಿದರು. ಧರಣಿ ಸತ್ಯಾಗ್ರಹಕ್ಕೆ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಸೇರಿದಂತೆ ಅನೇಕ ಸಂಘಟನೆಗಳು ಸಾಥ್ ನೀಡಿದ್ದು, ಸಮಾಜವಾದಿ ನಾಯಕ ಯಾವುದೇ ರೀತಿಯ ಭ್ರಷ್ಟಾಚಾರ, ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯ ಅವರ ಏಳಿಗೆ ಸಹಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಈ ರಾಜ್ಯದಲ್ಲಿ 136 ಶಾಸಕರನ್ನೊಳಗೊಂಡಿರ್ತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದೆ. ಆದರೆ ಇಂಥ ಸರ್ಕಾರವನ್ನ ಬೀಳಿಸಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಸಾಹೇಬರು ಈ ರಾಜ್ಯದ ರಾಜ್ಯಪಾಲರನ್ನ ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಬಿಜೆಪಿ ರಾಜ್ಯ ಘಟಕ ಮತ್ತು JDSನವರ ಒಂದು ಕುತಂತ್ರವನ್ನ ಮಾಡುವುದರ ಮುಖಾಂತರ ಈ ರಾಜ್ಯದ ಸರ್ಕಾರವನ್ನ ಅಸ್ಥಿರ ಮಾಡಬೇಕು, ಸಿದ್ದರಾಮಯ್ಯನವರನ್ನ ಇಳಿಸಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನ ಈ ರಾಜ್ಯದಲ್ಲಿ ರೂಪಿಸಿದ್ದಾರೆ. ಅದು ಈ ರಾಜ್ಯಕ್ಕೆ, ಈ ರಾಜ್ಯದ ಜನತೆಗೆ ಎಲ್ರಿಗೀಗ ಗೊತ್ತಾಗಿದೆ ಇವರ ಷಡ್ಯಂತ್ರ, ಇವರ ಕುತಂತ್ರ. ಇವರು ತಾವು ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ, ಯಾವುದೇ ಒಂದೇ ಒಂದು ಯೋಜನೆಯನ್ನ ಜನರಿಗೆ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದು ಮಾಡಲಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 18ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ, ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ ಹಲವಾರು ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಭಾಗ್ಯದಾತ ಎನಿಸಿಕೊಂಡ್ರು. ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆದ್ನಲ್ಲ ಅಂತ ಹೇಳಿ ಒಂದು ಹೊಟ್ಟೆ ಕಿಚ್ಚಿನಿಂದ ಇವತ್ತು ದಿವಸ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದ ಮಹಿಳೆಯರಿಗೆ ನೀವು ನೋಡ್ತಾ ಇದ್ದೀರಿ, ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ. ಇವತ್ತು ರಾಜ್ಯದ ಮಹಿಳೆಯರಿಗೆ ಫ್ರೀ ಆಗಿ ರಾಜ್ಯಾದ್ಯಂತ ಬಸ್ ಪ್ರಯಾಣ ಮಾಡಿದ್ದಾರೆ. ಮತ್ತು ಇವತ್ತು ದಿವಸ ರಾಜ್ಯದ ಎಲ್ಲ ಜನರಿಗೆ ಇವತ್ತು ಅನ್ನಭಾಗ್ಯ ಯೋಜನೆಯನ್ನ 10 kg ಅಕ್ಕಿಯನ್ನ ಕೊಟ್ಟಿದ್ದಾರೆ. ಇವತ್ತು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇವೆಲ್ಲವುಗಳನ್ನ ಇವತ್ತು ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಪಂಚ ಗ್ಯಾರಂಟಿಗಳ ಪರಮಾತ್ಮ ಎನಿಸಿಕೊಂಡಿದ್ದಾರೆ. ಇಂಥವರನ್ನ ಏನಾದ್ರೂ ಮಾಡಿ ಇಳಿಸಬೇಕು ಅಂತ ಹೇಳಿ ಒಂದು ಷಡ್ಯಂತ್ರ ಮಾಡಿ ಇವತ್ತು ದಿವಸ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇವತ್ತು ರಾಜ್ಯಪಾಲರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಇವತ್ತು ನಿನ್ನೆ ಕೋರ್ಟ್ನಲ್ಲಿ ಹೇಳಿದೆ, ಕೋರ್ಟ್ ನ್ಯಾಯಾಧೀಶರು ಏನು ಹೇಳಿದ್ದಾರೆ, ಏನು 218 ಕಲಮೆಯನ್ನು ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ, ಅದನ್ನು ಸರಾಸಗಟ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಹಿಂದೇಟಾಗಿದೆ. 17A ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷ ಮೇಲ್ಮನವಿ ಸಲ್ಲಿಸ್ತಾ ಇದೆ. ಡಿವಿಷನ್ ಬೆಂಚ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇವತ್ತು ನ್ಯಾಯಾಂಗದಲ್ಲಿ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಇವರೇನು ತಪ್ಪು ಮಾಡೇ ಇಲ್ಲ.
ಅರೆ ಏನ್ ತಪ್ಪು ಮಾಡ್ಯಾರಿ, ಏನ್ ಭ್ರಷ್ಟಾಚಾರ ಮಾಡ್ಯಾರ, ಏನ್ ಹಣ ಹೊಡೆದಾರ ಯಾರ್ದ್ರಿ? ಅರೆ ಏನು ಮಾಡೇ ಇಲ್ಲ. ಇಂಥವ್ರಿಗೆ ನೀವು ಇವತ್ತು ದಿವಸ ಷಡ್ಯಂತ್ರ ಮಾಡಿಸ್ತಕ್ಕಂಥ ಮಾಡ್ತಾ ಇದ್ದೀರಿ. ಇದು ಸಿದ್ದರಾಮಯ್ಯನವರಿಗೆ ಮಾಡ್ತಕ್ಕಂಥ ಅವಮಾನ ಅಲ್ಲ, ಇಡೀ ರಾಜ್ಯದ ಮಹಿಳೆಯರಿಗೆ, ರಾಜ್ಯದ ರೈತರಿಗೆ, ರಾಜ್ಯದ ಬಡವರಿಗೆ, ರಾಜ್ಯದ ಶೋಷಿತರಿಗೆ ಮಾಡ್ತಕ್ಕಂಥ ಅವಮಾನ. ಇಂಥ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವ ಸನಾತನ ಧರ್ಮದ ಬಗ್ಗೆ ಯೋಚಿಸುವವರು ಕಡಿಮೆ ಆಗುತ್ತಿದ್ದು ನಮ್ಮ ಆಚಾರ ವಿಚಾರಗಳು ನಶಿಸಿ ಹೋಗುತ್ತಿವೆ. ಇವುಗಳನ್ನು ಪುನರುತ್ಥಾನಗೊಳಿಸಲು ಎಲ್ಲ ಹಿಂದೂಗಳು ದೇವಾಲಯಗಳನ್ನೇ ಅಡ್ಡೆಯಾಗಿ ಮಾಡಿಕೊಳ್ಳಬೇಕು. ಆ ಮೂಲಕ ದೇವಾಲಯಗಳ ರಕ್ಷಣೆ ಮಾಡಬೇಕು ಎಂದು ಹೈದರಾಬಾದ್ನ ಹಿಂದುತ್ವ ಚಿಂತಕಿ ಬಿಜೆಪಿ ನಾಯಕಿ ಮಾಧವಿ ಲತಾ ಕರೆ ನೀಡಿದರು. ಕಲಬುರಗಿ ನಗರದ ವಹಮನಿ ಕೋಟೆ ಮುಂಭಾಗದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಮಂಗಳವಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು, ಪ್ರತಿದಿನವೂ ತಪ್ಪದೆ ದೇವಸ್ಥಾನಕ್ಕೆ 1 ರೂಪಾಯಿ ಆದರೂ ದೇಣಿಗೆ ನೀಡಬೇಕು. ಶಾಲೆಗೆ ಹೋಗುವ ಬಡ ಮಕ್ಕಳಿಗೆ ಆಸಕ್ತರು ದೇವಾಲಯಗಳಲ್ಲಿ ಟ್ಯೂಷನ್ ಹೇಳಬೇಕು. ಹೆಣ್ಣು ಗಂಡು ನೋಡುವವರು ತಮ್ಮ ಮನೆಗಳ ಬದಲು ಈ ಕಾರ್ಯವನ್ನು ದೇವಾಲಯಗಳಲ್ಲಿಯೇ ನೆರವೇರಿಸಬೇಕು. ಒಟ್ಟಾರೆಯಾಗಿ ಎಲ್ಲಾ ಪವಿತ್ರ ಕೆಲಸವೂ ದೇವಾಲಯಗಳಲ್ಲೇ ಆಗಬೇಕು ಎಂದರು. ಗಣಪತಿ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದು ವೋಟ್ ರಾಜಕೀಯದ ಬಗ್ಗೆ ಏಕೆ ಮಾತನಾಡುತ್ತಿದ್ದೇನೆ ಎಂದು ನೀವು ಪ್ರಶ್ನಿಸಬಹುದು. 1 ವೋಟ್ ನಮ್ಮ ಹೆಣ್ಣು ಮಕ್ಕಳ ಮಾನ ರಕ್ಷಣೆ ಮಾಡುತ್ತದೆ. 1 ವೋಟ್ ನಮ್ಮ ಮಕ್ಕಳಿಗೆ ಉದ್ಯೋಗ ದೊರಕಿಸಿಕೊಡುತ್ತದೆ, ನಮ್ಮ ಧರ್ಮ ರಕ್ಷಣೆ ಮಾಡುತ್ತದೆ. ಹೀಗಾಗಿ ಮುಂದಿನ ಬಾರಿ ಮತ ಚಲಾಯಿಸುವಾಗ ಈ ಅಂಶಗಳನ್ನ ನಿಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಮುಂದಿನ ಚುನಾವಣೆಯಲ್ಲಿ ನಾನೇ ಬಂದು ಪ್ರಚಾರ ನಡೆಸುತ್ತೇನೆ ಎಂದು ಮಾಧವಿ ಲತಾ ಹೇಳಿದರು. हफ्ते में एक बार मेरे सारे स्त्रियों से या बहनों से मैं उनसे आप विनम्रता से कहती हूँ और आग्रह करती हूँ, आप अपने पति महाशयों से धोती हफ्ते में एक बार पहनने के लिए आप बताइए। आप जितनी अच्छी तरह से साड़ियाँ पहने हैं उसी तरह से पति को भी धोती पहनने के लिए बोलिए। लड़कियों को संस्कार पूर्वक, अपने शास्त्र पूर्वक, सनातन धर्म पूर्वक कपड़े पहना दीजिए। लड़कों को भी बड़े प्यारे दिखते हैं जब वो भी छोटे छोटे धोती पहनकर निकल पड़ते हैं। हफ्ते में एक बार मंदिर लेके जाइए, काम सिर्फ आप ही कर सकते हो, किसी से नहीं होगा। मैं उनको बताऊंगी फिर भी ये कर नहीं पाएंगे, क्योंकि आप उसको अलग करवाकर हमको तैयार करना पड़ेगा। यानी तो अगले दिन खाना देना बंद कर, क्योंकि स्त्री को भी ठान लेना पड़ता है, संकल्प लेना पड़ता है। जब एक स्त्री जागृत हो जाती है, राक्षस भी वहां से भागकर निकल जाता है। आप जैसे भाई बहनें, पुत्र समान बच्चे, बड़े ऊर्जा विकराल मुझे सुनाई दे रहा है। पुत्र समान लड़कियां, पिता समान बड़े बुजुर्ग, माता समान स्त्रियों से मैं बस यही विनती कर यहाँ से निकलती हूँ कि कृपया करके अब की बार हिंदुत्व को सर नीचा करने मत दीजिए। इस सर को शान से मान से उठा के ठहरने का शक्ति दीजिए। सर कटा सकते हैं लेकिन सर झुका सकते नहीं। सकता है ये सर, झुक नहीं सकता है। गरीबी लोगों को और विदेशियों को जो समझना है समझने दीजिए, लेकिन इस शेर और शेरियों को जागृत होने का समय आ। ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅವರ ಪಾತ್ರ ಏನು ಇಲ್ಲ. ಮುಂದಿನ ನ್ಯಾಯಾಂಗ ಹೋರಾಟ ಮಾಡಲು ಅವಕಾಶ ಇರುವುದರಿಂದ ಮುಖ್ಯಮಂತ್ರಿ ಅವರು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಅವರು ಯಾವುದೇ ಕಡತಕ್ಕೆ ರುಜು ಹಾಕಿಲ್ಲ, ಅಧಿಕಾರ ದುರ್ಬಳಕೆ ಆಗಿಲ್ಲ ಎಂದು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೆವು. ಅದಕ್ಕೆ ವಿರುದ್ಧವಾಗಿ ತೀರ್ಪು ಬಂದಿದೆ, ತೀರ್ಪನ್ನು ಗೌರವಿಸುತ್ತೇವೆ. ಆದ್ರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗಲಿಲ್ಲವೇನೋ
ಎನಿಸುತ್ತದೆ. ಮುಂದಿನ ನ್ಯಾಯಾಂಗ ಹೋರಾಟದ ಬಗ್ಗೆ ಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಅಧಿಕಾರ ಬಿಟ್ಟು ಇಳಿಯಬೇಕು ಎನ್ನುವ ಮಾತುಗಳು ಪ್ರತಿಪಕ್ಷದವರಿಂದ ಕೇಳಿ ಬರುತ್ತಿವೆ. ಇದ್ಯಾವುದೂ ಕೂಡ ಆಗೋದಿಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಎಂದು ಅನೇಕರು ಸ್ಪಷ್ಟಪಡಿಸಿದ್ದಾರೆ ಎಂದರು. ನಾವು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೆ. ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ. ಅವರು ಯಾವುದೇ ಕಡತಕ್ಕೆ ರುಜು ಮಾಡಿಲ್ಲ ಅಥವಾ ಅವರ ಅಧಿಕಾರ ದುರ್ಬಳಕೆ ಅಂತಕ್ಕಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಿ ನಾವು ಅದನ್ನ ಹೈಕೋರ್ಟ್ಗೆ ಹೋಗಿದ್ವಿ. ಇವತ್ತು ನಿನ್ನೆ ದಿವಸ ಹೈಕೋರ್ಟ್ನಲ್ಲಿ ಅದಕ್ಕೆ ವಿರುದ್ಧವಾದಂಥ ತೀರ್ಪು ಬಂದಿದೆ. ತೀರ್ಪನ್ನು ಗೌರವಿಸ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗಲಿಲ್ವೇನೋ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಬರುತ್ತೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಮಾಡ್ತೇವೆ. ಆದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಇಳಿಬೇಕು, ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ, ಅದು ಯಾವುದೂ ಕೂಡ ಆಗೋದಿಲ್ಲ. ಅವರು ರಾಜೀನಾಮೆಯ ಕೊಡುವಂಥ ಅಗತ್ಯನೂ ಕೂಡ ಇಲ್ಲ ಅಂಥೇಳಿ ಈಗಾಗಲೇ ಅನೇಕ ಜನ ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ ಸ್ಪಷ್ಟಪಡಿಸಿದ್ದೇನೆ. ಕಾರಣ ಏನು ಅಂತ ಹೇಳಿದರೆ, ನಾವು ಈಗ ಅಪೀಲ್ ಹಾಕ್ತಕ್ಕಂಥದ್ದು ಮತ್ತು ಮುಂದೆ ಹೋರಾಟ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದ್ರಿಂದ ಅಂಥ ಅವಶ್ಯಕತೆ ಬರೋದಿಲ್ಲ. ಸಿದ್ದರಾಮಯ್ಯ ಮೇಲೆ ಇದುವರೆಗೂ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಈಗ ಹೈಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಕುಚ್ಚುಕ್ಕೆ ಆಯ್ತಾ ಅಂತ. ಎಂಥವರಿಗೂ ಕೂಡ 40-45 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದ ಆಪಾದನೆಗಳು ಅವರಿಗೆ ಬರದೇ ಇರುವಾಗ ಇದನ್ನು ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ದಾರೆ ಅದು ಎಂಥವ್ರಿಗೂ ಕೂಡ ಆ ಭಾವನೆ ಬರಲಿಕ್ಕೆ ಸಾಧ್ಯ. ಹೌದಪ್ಪ, ನನ್ನ ಜೀವನದಲ್ಲಿ ನಾನು ಇಷ್ಟುವರೆಗೂ ಶುದ್ಧವಾಗಿರ್ತೀನಿ, ನನಗೆ ಯಾವುದೇ ಕೂಡ ಆಪಾದನೆ ಇಲ್ಲ ನನ್ನ ಮೇಲೆ, ಆದರೆ ಇದನ್ನು ಮಾಡಿದ್ದಾರೆ ಅನ್ನುವಂಥ ಮನಸ್ಸಿಗೆ ಅವರಿಗೆ ನೋವಾಗೋದು ಸಹಜ. ಅದನ್ನು ನಾವು ಹೋರಾಟ ಮಾಡಬೇಕಲ್ಲ. ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಜನಸಮುದಾಯಕ್ಕೆ ತೋರಿಸ್ಬೇಕಾಗುತ್ತೆ. ಆ ಕೆಲಸ ಮಾಡ್ತೀವಿ. ಇಲ್ಲಿ ಫಲಾನುಭವಿ ಇರುವಾಗ ತನಿಖೆ ಅಗತ್ಯತೆ ಇದೆ ಇದು ಮಾಡೋದ್ರಲ್ಲಿ ನಾವು ಇವತ್ತು ಅವ್ರು ತೀರ್ಪು ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕೋರ್ಟ್ನಲ್ಲಿ ಡಬಲ್ ಬೆಂಚಲ್ಲಿ ಮಾಡ್ತೀವಿ. ಬೇರೆ ವಿಚಾರ. ನಿನ್ನೆ ಸಿಎಂ ಮಾಧ್ಯಮಗೋಷ್ಠಿ ಮಾಡಿದ್ದಾರೆ. ನಾನು ರಾಜೀನಾಮೆ ನೀಡಲ್ಲ ಎಂದು ಹೇಳುವಾಗ ಪಕ್ಕದಲ್ಲೇ ಇದ್ದ ಡಿಕೆ ಶಿವಕುಮಾರ್ ಗಂಭೀರವಾಗಿ ಕುಳಿತಿದ್ರು. ಅವರು ಕುಳಿತಿದ್ದ ರೀತಿ ಹೇಗಿತ್ತು ಎಂದರೆ, ನೀವು ಹೇಗೆ ರಾಜೀನಾಮೆ ಕೊಡಲ್ವೋ ನಾನು ನೋಡುತ್ತೇನೆ ಎನ್ನುವ ಶೈಲಿಯಲ್ಲಿ ಇತ್ತು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಟಾಂಗ್ ನೀಡಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯದ ನಾಗಮಂಗಲದಲ್ಲಿ ನಮ್ಮ ಕಾರ್ಯಕರ್ತೆ ಛಾಯಾ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಅವರನ್ನು ರಾತ್ರಿ 12 ಗಂಟೆ ತನಕ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ರು. OTP ಡೌನ್ಲೋಡ್ ಮಾಡ್ತಾ ಇದ್ದೀರಿ ಎಂದು ಕಾರಣ ನೀಡಿ ಕೂರಿಸಿದ್ರು. ಇದನ್ನು ನಾವು ಸಹಿಸೋದಿಲ್ಲ. ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ನೀಡುತ್ತಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. ಗೃಹ ಸಚಿವರು ಗಮನ ಹರಿಸಬೇಕು. ಇಲ್ಲವಾದರೆ ಪೊಲೀಸ್ ಠಾಣೆಗೆ ನಾವು ಮುತ್ತಿಗೆ ಹಾಕುತ್ತೇವೆ ಎಂದು ಬಿವೈ ವಿಜೇಂದ್ರ ಎಚ್ಚರಿಕೆ ನೀಡಿದರು. ನಿನ್ನೆಯ ದಿನ ರಾಜ್ಯದ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಏನು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರು, ಅದರ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇನು ಹೈಕೋರ್ಟ್ ಮೆಟ್ಲೇರಿದ್ರು. ನಿನ್ನೆ ದಿನ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಮೈಸೂರಿನ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದನೆಷ್ಟು ದೊಡ್ಡ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಕೇವಲ 4,600 ಸ್ಕ್ವೇರ್ ಫೀಟ್ ಅಷ್ಟು ನಿವೇಶನ ಸಿಗಬೇಕಾಗಿತ್ತು ಕಾನೂನು ಪ್ರಕಾರ. ಆದರೆ ಇವರಿಗೆ 56 ಕೋಟಿ ಬೆಲೆ ಬಾಳ್ತಕ್ಕಂಥ 14 ನಿವೇಶನಗಳು ಸಿಕ್ಕಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ.
ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು ಸರಿ ಇದೆ ಅನ್ನುವ ವಿಚಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೆನ್ನೆ ಹೇಳಿದೆ. ಹೈಕೋರ್ಟ್ ತೀರ್ಪಿನ ನಂತರದಲ್ಲಿ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಮುಖ್ಯಮಂತ್ರಿಗಳು ತಮ್ಮ ಬಂಡತನದಿಂದ ಇನ್ನೂ ಕೂಡ ಹೊರಗೆ ಬರ್ತಾ ಇಲ್ಲ. ಬಿಜೆಪಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ರಾಜಭವನ ಇವತ್ತು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಿದ್ದಾರೆ. ಮತ್ತೊಂದು ಕಡೆ ತಾನೇನು ತಪ್ಪು ಮಾಡೇ ಇಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿನ್ನೆಯ ಉಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಹೇಳಿದೆ. ಯಾವ ರೀತಿ ಭ್ರಷ್ಟಾಚಾರ ಆಗಿದೆ, ಯಾವ ರೀತಿ ಅಧಿಕಾರದ ದುರುಪಯೋಗ ಆಗಿದೆ, ಮೇಲ್ನೋಟಕ್ಕೆ ಇದು ತನಿಖೆ ಆಗಬೇಕಾಗಿದೆ ಅನ್ನುವ ಅಂಶವನ್ನ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರೂ ಸಹ ಇವೆಲ್ಲವೂ ಕೂಡ ಆರೋಪಗಳು ರಾಜಕೀಯ ಪ್ರೇರಿತ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ. ನಾನು ಈಗಲೂ ಹೇಳ್ತೇನೆ, ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು. ರಾಜ್ಯದ ಜನರ ಅಭಿಪ್ರಾಯಕ್ಕೆ ನೀವು ಮನ್ನಣೆಯನ್ನು ನೀಡಬೇಕು. ಇವತ್ತೇನು ಅನ್ಯಾಯ ಆಗಿದೆ, ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಖಂಡಿತ ಇದು ಕಾನೂನಿನ ಪ್ರಕಾರ ಆಗಿಲ್ಲ, ಅಕ್ರಮ ನಡೆದಿದೆ. ಹಾಗಾಗಿ ತಮ್ಮ ಬಂಡತನವನ್ನ ಬದಿಗಿಟ್ಟು ಗೌರವವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಮತ್ತೊಂದು ಕಡೆ ನಿನ್ನೆ ದಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ ಛಾಯಾ ಏನು ಬಿಜೆಪಿಯ ಸದಸ್ಯತ್ವ ಅಭಿಯಾನ ನಡೀತಾ ಇದೆ, ಪಾಪ ಹೆಣ್ಮಗಳು ಛಾಯಾ ಸದಸ್ಯತ್ವ ಅಭಿಯಾನ ಮಾಡತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಏಕಾಏಕಿ ಪೊಲೀಸರು ಆ ಹೆಣ್ಮಗಳನ್ನ ಕರೆದುಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ. ಎಫ್ಐಆರ್ ರಿಜಿಸ್ಟರ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ತಕ್ಷಣ ನಮ್ಮ ಕಾರ್ಯಕರ್ತರು ಚಿತ್ತಾಪುರ ತಾಲೂಕಿನಲ್ಲಿ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ 120 ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿ ಅಪಾರ ಹಾನಿ ಉಂಟಾಗಿದೆ. ಚಿತ್ತಾಪುರ ತಾಲೂಕಿನಲ್ಲಿ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ದಿಗ್ಗಮ ಗ್ರಾಮದ ಹಳ್ಳದ ನೀರು 110ರಿಂದ 120 ಮನೆಗಳ ಒಳಗೆ ನುಗ್ಗಿ ಅಪಾರ ಪ್ರಮಾಣದ ಆಹಾರ ಸಾಮಗ್ರಿಗಳು ಹಾಳಾಗಿದ್ದು, ಸುದ್ದಿ ತಿಳಿಯುತ್ತಿದ್ದಂತೆ ತಹಸೀಲ್ದಾರ್ ನಾಗಯ್ಯ ಹಿರೇಮಠ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರಳಯ್ಯ ಬಡಿಗೇರ್, ಸಿದ್ದನಗೌಡ ಆರ್ಡಿ, ಶ್ರೀಮಂತ್ ಗುತ್ತೇದಾರ್, ಶರಣು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಲಬುರಗಿ ನಗರದ ವಾರ್ಡ್ ನಂಬರ್ 53ರ ರೆಹಮತ್ ನಗರ ಬಡಾವಣೆಯಲ್ಲಿ ಕಾಮಗಾರಿ ನಡೆಯುತ್ತಿರುವ ತಗ್ಗಿನಲ್ಲಿ ಬಿದ್ದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದು, ಈತನ ಸಾವಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 50 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ನಗರದ ವಾರ್ಡ್ ನಂಬರ್ 53ರ ರೆಹಮತ್ ನಗರ ಬಡಾವಣೆಯಲ್ಲಿ ಮಹಾನಗರ ಪಾಲಿಕೆಯ ಪರವಾನಗಿ ಪಡೆಯದೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಅಕ್ರಮವಾಗಿ ಗುತ್ತಿಗೆದಾರನ ಮುಖಾಂತರ ಕಾಮಗಾರಿಯನ್ನು ಪ್ರಾರಂಭಿಸಿ ಕಾಮಗಾರಿಯ ಸ್ಥಳದಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳು ಅಳವಡಿಸಿಲ್ಲ ಹಾಗೂ ಅನುಮತಿ ಪಡೆಯದೆ ಕಾಮಗಾರಿಯನ್ನು ಪ್ರಾರಂಭಿಸಿರುವುದರಿಂದ ವ್ಯಕ್ತಿ ಓರ್ವನ ಸಾವಾಗಿದೆ. ಮೃತನ ಸಾವಿಗೆ ನೇರವಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳು, ಲ್ಯಾಂಡ್ ಆರ್ಮಿ, LNT ಕಂಪನಿ ಹಾಗೂ ಗುತ್ತಿಗೆದಾರರು ಕಾರಣವಾಗಿದ್ದಾರೆ. ಈ ಕೂಡಲೇ ಸರ್ಕಾರದ ವತಿಯಿಂದ ಮೃತ ವ್ಯಕ್ತಿಯ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇಲ್ಲದೆ ಹೋದಲ್ಲಿ ಮುಂಬರುವ ದಿನದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಭೂಸೇನಾ ನಿಗಮದವರು ಇವರೆಲ್ಲರೂ ಸೇರಿ ಅಲ್ಲಿ ಭಯಂಕರ ಕಳಪೆ ಕಾಮಗಾರಿ ಮಾಡೋದಕ್ಕಾಗಿ ಪರ್ಮಿಷನ್ ಇಲ್ಲದೆ ದೌರ್ಜನ್ಯದಿಂದ ಗುತ್ತಿಗೆದಾರರು ಅವರು ಸೇರಿ ಆ ಒಂದು ತೆಗ್ಗನ್ನು ತೋಡಿ ಅಲ್ಲಿ ಯಾವುದೇ ಸುತ್ತು ಏನು ಹಾಕದೇನೆ ಹಾಗೆ ಫ್ರೀಯಾಗಿ ಬಿಟ್ಟಿದ್ದರಿಂದ ಅಲ್ಲಿ ಮಳೆ ಬಂದು ನೀರು ತುಂಬಿ ನೆಲ ಯಾವುದು ತಗ್ಗು ಯಾವುದು ಅಂತ ಗೊತ್ತಾಗದೆ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಅದು ನಮಗೆ ತುಂಬ ಖೇದವಾಗಿರ್ತಕ್ಕಂಥ ವಿಷಯ. ಇಂಥ ವಿಷಯಕ್ಕೆ ನಮಗೆ ತುಂಬ
ನೋವಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಸೇನೆಯವರು ಈ ಒಂದು ಪತ್ರ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಡಲು ಬಂದಿದ್ದೇವೆ. ದಯವಿಟ್ಟು 20 ವರ್ಷಗಳಗಟ್ಟೆ ಒಂದೇ ಕಡೆ ಇಂಜಿನಿಯರಿಂಗ್ ಕೆಲಸ ಮಾಡಿ ಗುಲ್ಬರ್ಗದಲ್ಲಿ ಯಾವ ಒಂದು ಒಳ್ಳೆ ಕೆಲಸ ಎಲ್ಲ ಕಡೆ ಕಳಪೆ ಕಾಮಗಾರಿನೇ ಸಿಗುತ್ತೆ. 16 ತಾರೀಕು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಬರ್ತಿರ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇ ರೋಡ್ ಮಾಡಿದ್ದಾರೆ. ಕೈಯಿಂದ ಕಿತ್ತಿದ್ರೆ ರೋಡ್ ಬರ್ತಾಯಿತ್ತು ಕೈಗೆ. ಅವತ್ತೇ ಇಂಥ ಕಳಪೆ ಕಾಮಗಾರಿ ಅದಕ್ಕೆ ಎಷ್ಟು ದುಡ್ಡು ಹಾಕ್ಕೊಂಡಿರ್ತಾರೋ. ಒಂದು ಕಡೆ ಯಾವುದೇ ನೋಡಿದ್ರೆ ಎಲ್ಲಿ ನೋಡಿದ್ರು ಯಾವ ಕೆಲಸನೂ ನೆಟ್ಟಿಗಿಲ್ಲ. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಸೇನೆಯವರು ಇದರ ವಿರುದ್ಧ ಕೂಗ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಇದೆಲ್ಲ ಸರಿಪಡಿಸಿದ್ರೆ ರೋಡ್ಗಳಲ್ಲಿ ನಿಂತ್ಕೊಂಡು ಅವ್ರ ಬಗ್ಗೆ ಕೂಗಬೇಕಾಗುತ್ತೆ. ನಮ್ಮ ಗುಲ್ಬರ್ಗ ಬೆಂಗಳೂರು ಆಗುತ್ತೆ ಅಂತ ಕನಸು ತೋರಿಸ್ತಾರೆ. ಇಲ್ಲಿ ತನಕ ಗುಲ್ಬರ್ಗ ಹೇಗಿರೋದು ಹಾಗೇ ಇದೆ. ನೀವು ನೋಡ್ತೀರಾ. ಮಾಧ್ಯಮದ ಮಿತ್ರರಿಗೆ ನನ್ನದೊಂದು ವಿಶೇಷ ವಿನಂತಿ, ನೀವು ಎಲ್ಲೆಲ್ಲಿ ಕಳಪೆ ನೀವು ಬರ್ತಾ ಇರ್ಬೇಕಾದ್ರೆ ಎಷ್ಟೋ ತಗ್ಗುಗಳು ನೋಡ್ತಿರ್ತೀರಿ. ದಯವಿಟ್ಟು ಅದನ್ನು ನೋಡಿದ ತಕ್ಷಣ ಮೇಲಾಧಿಕಾರಿಗಳಿಗೆ ಒಂದು ವಿಡಿಯೋ ಮಾಡಿ ಹಾಕುವಂಥ ಪ್ರಯತ್ನ ಮಾಡಿ. ಇದು ನಮ್ಮ ಸೈನ್ಯ ಕಡೆ ವಿಶೇಷ ನಿಮಗೆ ಒಂದು ನಮನವನ್ನು ಕೊಟ್ಟು ನಿಮಗೆ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಅದನ್ನೊಂದು ನೀವು ಮಾಡಿದರೆ ನಮ್ಮ ಜೊತೆಗೂಡಿ ನಮ್ಮ ಜಿಲ್ಲೆ ಆದಷ್ಟು ಚೆನ್ನಾಗಿ ಮಾಡ್ಬೋದು. ಇಲ್ಲಾಂದರೆ ನಾವು ಬೆಂಗಳೂರು ಆಗುತ್ತೆ ಗುಲ್ಬರ್ಗ ಅಂತ ಕನಸು ನೋಡಬೇಕಾಗುತ್ತೆ. ಇಲ್ಲಿವರೆಗೂ ಯಾವ ಒಂದು ಇದೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೊನ್ನೆ 16 ತಾರೀಕಿಗೆ ನಾವು ಕೈಯಿಂದ ಕೆದರಿದ್ದೀವಿ. ಒಂದು ವೇಳೆ ನಾವು ಸಲಿಕೆ ಗುದ್ಲಿ ಏನಾರು ತಂದರೆ ಒಂದು ದಿನದಲ್ಲಿ ಇದನ್ನೆಲ್ಲ ಗುಡ್ಡೆ ಹಾಕ್ಬೋದು. ದಯವಿಟ್ಟು ಈ ಒಂದು ಹೊಲಸು ಕಾಮಗಾರಿಗೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ವಜಾಗೊಳಿಸಿ ಆ ಗುತ್ತಿಗೆದಾರರ ಲೈಸೆನ್ಸನ್ನು ರದ್ದುಪಡಿಸಿ ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯ ಕೊಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ. ಗಮಾರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಹಣಕಾಸಿನ ಅವ್ಯವಹಾರದಲ್ಲಿ ಭಾಗಿಯಾದವರನ್ನ ವಜಾಗೊಳಿಸಿ ಪ್ರಕರಣದ ತನಿಖೆ ನಡೆಸುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಮಾರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಹಣಕಾಸಿನ ಅವ್ಯವಹಾರದಲ್ಲಿ ಭಾಗಿಯಾದವರನ್ನ ವಜಾಗೊಳಿಸಿ ಪ್ರಕರಣದ ತನಿಖೆ ನಡೆಸುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ವೀರ ಕನ್ನಡಿಗರ ಸೇನೆ ವತಿಯಿಂದ ಜಂಟಿಯಾಗಿ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಧರಣಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಗವಾರ್, ಅಮೃತ್ ಸಿ ಪಾಟೀಲ್, ಶರಣಪ್ಪ ದೊಡ್ಮನಿ, ಮಲ್ಲಿಕಾರ್ಜುನ ದೊಡ್ಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಕಚೇರಿ ಎದುರಲ್ಲಿ ಧರಣಿ ಮಾಡುವ ಮುಖಾಂತರ ಒಂದು ದಿನದ ಸಾಂಕೇತಿಕ ಧರಣಿ ಮಾಡುವ ಮುಖಾಂತರ ಈ ಒಂದು ಬೇಡಿಕೆ ಇಟ್ಕೊಂಡು ಏನು ಧರಣಿ ಮಾಡಿದ್ದೀವಿ. ಇವತ್ತು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಜೇವರ್ಗಿ ತಾಲೂಕು ಪಂಚಾಯತ್ ಇಒ ಅಂದರೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಕೂಡ ಈಗಾಗಲೇ ನಮ್ಮ ಸ್ಥಳಕ್ಕೆ ಬಂದು ಮನವಿ ಸ್ವೀಕಾರ ಮಾಡಿ ಏನಂದ್ರೆ ವಿಷಯ ಏನಂದ್ರೆ ಜೇವರ್ಗಿ ತಾಲೂಕಿನ ಗೌವರ್ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಏನದ ಇವತ್ತು ಅಲ್ಲಿನ ಪಿಡಿಒ ಮತ್ತು ಅಧ್ಯಕ್ಷರು ಇವತ್ತು ಗ್ರಾಮಕ್ಕೆ ಅಭಿವೃದ್ಧಿಗಾಗಿ ಬಂದಂಥ 15ನೇ ಹಣಕಾಸು ಮತ್ತು ಕರವಸೂಲಿ ಹಣವನ್ನು ಮತ್ತು ಅಂಗವಿಕಲರ ಮೀಸಲಿಟ್ಟಂಥ ಹಣವನ್ನು ಏನದ ನುಂಗಿ ಹಾಕಿ ಲೂಟಿ ಮಾಡ್ತಕ್ಕಂಥ ಕೆಲಸಗಳಿದ್ರು. ದಾಖಲೆಗಳ ಸಮೇತ ಏನದ ನಾವು ಮಾನ್ಯ ಅಧಿಕಾರಿಗಳು ಕೊಟ್ಟಿದ್ದೀವಿ. ಈಗಾಗಲೇ 2 ದಿನಗಳಲ್ಲಿ ಮಾನ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಇವತ್ತು ಸೇವೆಯನ್ನು ಅಮಾನತುಗೊಳಿಸ್ತೀವಿ ಮತ್ತು ಅಧ್ಯಕ್ಷರನ್ನು ಸದಸ್ಯರನ್ನು ರದ್ದುಗೊಳಿಸ್ತೀವಿ ಅಂತೇಳಿ ಇವತ್ತು ಮನವಿ ಸ್ವೀಕಾರ ಮಾಡಿದ್ರೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಎರಡೂ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ, ಭ್ರಷ್ಟರನ್ನು ಕಡಿವಾಣ ಹಾಕಿದಂತಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆದೇಶ ವಿಚಾರ ಸಿದ್ದರಾಮಯ್ಯ ಅವರು ನಿರಪರಾಧಿಯಾಗಿ ಹೊರಬರುತ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ವಿರುದ್ಧ ರಾಜೀನಾಮೆಗೆ ಬಿಜೆಪಿ ನಾಯಕರ ಆಗ್ರಹದ ಬಗ್ಗೆ ಯಾದಗಿರಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿ ಬಿಜೆಪಿಯವರು ಎಷ್ಟು ಜನರು ಬೇಲ್ ಮೇಲೆ ಓಡಾಡುತ್ತಿದ್ದಾರೆ, ಪಾದಯಾತ್ರೆ ಮಾಡಿದ ಬಿಜೆಪಿಯನ್ನವರು ನಿಯತ್ತಾಗಿ ಇದ್ದಾರಾ, ಎಷ್ಟು ಜನರು ಜೈಲಿಗೆ ಹೋಗಿ ಬಂದಿದ್ದಾರೆ, ನಮ್ಮ ಲೆಕ್ಕ ಕೇಳಬೇಕಾದ್ರೆ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದು ನಾರುತ್ತಿರುವುದು ನೋಡಿಕೊಳ್ಳಲಿ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಇರುತ್ತಾರೆ. ನ್ಯಾಯಾಲಯಕ್ಕೆ ಗೌರವ ಕೊಡುವ ಕೆಲಸ ಆಗುತ್ತಿದೆ. ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ. ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶವಿದೆ. ಗ್ಯಾರಂಟಿ ಫಲಾನುಭವಿಗಳು ಸಿದ್ದರಾಮಯ್ಯ ಅವರ ಜೊತೆ ಗ್ಯಾರಂಟಿ ಆಗಿ ಇದ್ದಾರೆ. ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆರೋಪಿ ಸ್ಥಾನದಲ್ಲಿರುವ ವಿಜೇಂದ್ರ ಅವರು ಮತ ಕೇಳಿಲ್ವಾ? ವಿಜೇಂದ್ರ ಅವರು ಅವರ ಅಪ್ಪನನ್ನು ಜೈಲಿಗೆ ಹಾಕಿದ್ದು ಮರೆತು ಬಿಟ್ರ ಎಂದು ಟೀಕಿಸಿದರು. ಯಾಕೆ ಎಷ್ಟು ಜನರು ಬೇಲ್ ಮೇಲೆ ಓಡಾಡ್ತಾ ಇದಾರಂತ? ಬಿಜೆಪಿಯವರು ಪಾದಯಾತ್ರೆ ಮಾಡಿದವರೆಲ್ಲ ಭಾಳ ನಿಯತ್ತಾಗಿದ್ದಾರಂತ. ಎಷ್ಟು ಜನರು ಜೈಲಿಗೆ ಹೋಗಿ ಬಂದ್ರಂತ ಅವ್ರು ಪಾದಯಾತ್ರೆ ಮಾಡಿದವರಲ್ಲಿ? ಅದಕ್ಕೆ ಹೇಳಿದ್ದು ನಮ್ಮ ಲೆಕ್ಕ ಕೇಳ್ಬೇಕಾದ್ರೆ ಅವ್ರ ತಟ್ಟೆಯಲ್ಲಿ ಏನು ಹೆಗಣ ಸೊಪ್ಕೊಳ್ತಾ ನಾರ್ತಾ ಇದೆ ಅನ್ನೋದು ನೋಡಲಿ. ಇವೆಲ್ಲ ನೋಡಿ, ನಾವು ಹೇಳ್ತಾ ಇದ್ದೀವಿ ಕೇಳಿ. ನಾವಲ್ಲ, ಶಾಸಕರು, ಕಾರ್ಯಕರ್ತರು, ಮಂತ್ರಿಮಂಡಲದವರು, ಹೈಕಮಾಂಡ್ ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳಿರ್ತಾರೆ. ಏನು ಕೆಲಸ ಕಾರ್ಯಗಳನ್ನು ಆಗ್ತವೆ. ಲೀಗಲ್ ಆಪ್ಷನ್ಸ್ ತುಂಬ ಇದೆ. ನ್ಯಾಯಾಲಯಕ್ಕೆ ಒಂದು ಕಡೆ ಗೌರವ ಕೊಡ್ತಕ್ಕಂಥದ್ದು ಕೆಲಸ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನ್ಯಾಯಾಂಗದಲ್ಲಿ ನಮಗೆ ಅವಕಾಶ ಇದೆ.
ಹೈಯರ್ ಡಬಲ್ ಬೆಂಚು ಮತ್ತು ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಹೋಗೋದು, ಸುಪ್ರೀಂ ಕೋರ್ಟ್ ಅದೆಲ್ಲ ಆದಮೇಲೆ ತೀರ್ಮಾನ ತಗೊಳ್ಳೋಣ. ಈಗೇನದ ಕಾರ್ಯಕರ್ತರು ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಗ್ಯಾರಂಟಿಗಳು ಅವರೆಲ್ಲರೂ ಅವ್ರ ಜೊತೆ ಗ್ಯಾರಂಟಿಗಿದ್ದಾರೆ. ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಂ, ಆರೋಪ ಅಲ್ಲ ಒಂದು ನಿಮಿಷ, ಆರೋಪಿ ಸ್ಥಾನದಲ್ಲಿ ಇದ್ದವರು ಪಾದಯಾತ್ರೆ ಮಾಡಲಿಲ್ವಾ? ವಿಜೇಂದ್ರ ಅವ್ರ ಮೇಲೆ ಏನೇನು ಅಲ್ಲ, ಒಂದು ನಿಮಿಷ ಇರ್ರಿ. ವಿಜೇಂದ್ರ ಅವ್ರ ಮೇಲೆ ಏನು ಯೋಗ್ಯತೆ ಇತ್ತಂತ ಹೋಗಿ ಜನರ ಹತ್ರ ಓಟ್ ಕೇಳೋಕ್ಕೆ ಚೋಟಾ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ್ನ ಜೈಲಿಗೆ ಹಾಕಿರೋದು ಮರ್ತು ಬಿಟ್ರಂತ? ಯಾಕೆ ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರು ಬೇಲ್ ಮೇಲೆ ಓಡಾಡ್ತಾ ಇಲ್ವಾ? ಮುನಿರತ್ನಮ್ಮನವ್ರನ್ನ ಚರ್ಚೆ ಮಾಡ್ಬೇಕಾ? ನಾನು ನಮ್ಮ ಹೊಲ್ಸ್ ಮಾಡ್ಕೋಬೇಕಾ ಬಾಯಲ್ಲಿ? ಇಂಥದ್ದು ಚರ್ಚೆ ಮಾಡಿರಿ. ಇದು ರಾಜಕೀಯವಾಗಿ ಪ್ರೇರಿತವಾಗಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಜುಡಿಷಿಯಲಲ್ಲಿ ನಮಗೆ ನಂಬಿಕೆ ಇದೆ. ಜುಡಿಷಿಯಲಲ್ಲಿ ಒಂದು ಗೌರವ ಕೊಟ್ಟ ಮೇಲೆ ಅದನ್ನು ನಾವು ಮುಂದುವರಿಸಿ ಜುಡಿಷಿಯಲ್ ಆಗಿ ಫೈಟ್ ಮಾಡ್ತಕ್ಕಂಥ ಅವ್ರು ಕೊಟ್ಟಿರ್ಬೋದು. ಅಲ್ಲ, ಏನು ಕಾನೂನು ಇದೆಯಾ? ಎಲ್ಲ ಆರೋಪ ಹಿಂಗೆ ಬಂದ ತಕ್ಷಣ ರಿಸೈನ್ ಮಾಡ್ಬೇಕಂತ ಐತಾ? ಅಲ್ಲ, ರೂಲ್ಸ್ ಐತಾ? ಅಲ್ಲ, ಕಾನೂನು ಐತನ್ರಿ. ಒಂದು ನಿಮಿಷ ರೀ ಕಾನೂನು ಇದೆಯಾ? ಒಂದು ನಿಮಿಷ ಇಡೀ ಅಲ್ಲ, ಒಂದು ನಿಮಿಷ ನೀವು ಪ್ರಶ್ನೆ ಕೇಳ್ಬೋದು. ಅದನ್ನ ಸರ್ಕಾರದವರು, ಕಾಂಗ್ರೆಸ್ ಪಕ್ಷದವರು ಪ್ರಜಾಪ್ರಭುತ್ವದಲ್ಲಿ ಯಾಕೆ 12 ವರ್ಷದ ಹಿಂದೆ ಯಾಕೆ 5 ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾಗಿ ಇರಲಿಲ್ಲವಂತ? ಎಲ್ಲಿ ಹೋಗಿದ್ರಂತೆ ಇವರು BJP ಅವರು, JDS ಅವರು? ಅವಾಗ ಯಾಕೆ ಅವಾಗ ಕೇಳಲಿಲ್ಲಂತೆ? ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋದಕ್ಕೆ ವ್ಯವಸ್ಥೆನ ಯೂಸ್ ಮಾಡ್ಕೊಳ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಇದು ಜನರಿಗೆ ಗೊತ್ತಿದೆ, ಜನರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೇಳೋದು, ನಾನು ಹೇಳ್ತಾ ಇದ್ನಲ್ಲ, 100% ಅದು ಮಾಡ್ತಾ ಇದ್ದಾರೆ. ಅದರಿಂದ ಅವ್ರು ಸಕ್ಸಸ್ ಆಗಲ್ಲ. ಇವತ್ತುವರೆಗೂ ಕೂಡ BJP ಅವರು ಇಡೀ ರಾಜ್ಯದಲ್ಲಿ ಹಿಂಬಾಗ್ಲಿಂದನೇ ಬಂದವರೇ ಹೊರತು ಯಾವಾಗಾರ 100 ಮೇಲೆ ತಗೊಂಡಾರನ್ರಿ? ಲೆಕ್ಕ ಕೊಡ್ಬೇಕಾ ನಾನು? ಎಷ್ಟು ಜನರಿಗೆ ರಿಸೈನ್ ಮಾಡಿ, ಎಷ್ಟು ಜನರಿಗೆ ಬಾಂಬೆ ಕರ್ಕೊಂಡು ಹೋಗಿ, ಎಷ್ಟು ಜನರಿಗೆ ಬಾಂಬೆ ಕರ್ಕೊಂಡು ಪ್ರಯತ್ನ ಮಾಡ್ತಾರೆ. ಆದರೆ ಇವಾಗ ನಾವು ಅವ್ರನ್ನ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸಾವಳೇಶ್ವರ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ವಿಜಯೋತ್ಸವವನ್ನು ಉದ್ದೇಶಿಸಿ ಶಾಲೆಯ ಶಿಕ್ಷಕರಾದ ಮಹಾದೇವ ಗುಣಕಿ ಮಾತನಾಡಿ, ಈ ಜಯ ತುಂಬಾ ಖುಷಿ ತಂದುಕೊಟ್ಟಿದೆ. ನಮ್ಮ ಶಾಲೆಯ ಮಕ್ಕಳು ಕೂಡ ಸತತ ಪ್ರಯತ್ನ ಪಟ್ಟು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಯಶಸ್ಸಿನ ಹಿಂದೆ ಶಾಲೆಯ SDMC ಅಧ್ಯಕ್ಷರು ಹಾಗೂ ಶಾಲೆಯ ಶಿಕ್ಷಕರು, ಗ್ರಾಮದ ಜನರು ಸಹಕಾರ ನೀಡಿದ್ದಕ್ಕೆ ಯಶಸ್ವಿ ಲಭಿಸಿದೆ ಎಂದರು. ನನ್ನ ಹೆಸರು ಸುದೇಶ್ ಶ್ರೀಶೈಲ್ ಗೋಡ್ಕೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಳೇಶ್ವರದಲ್ಲಿ ಓದುತ್ತಿದ್ದೇನೆ. ನಾವು ಜಿಲ್ಲಾ ಮಟ್ಟದಲ್ಲಿ ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇವೆ. ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ. ಎಲ್ಲರಿಗೂ ಸಂತೋಷವಾಗಿದೆ. ಎಲ್ಲರೂ ಶಿಕ್ಷಕರು ಮಾಡಿದ್ದಕ್ಕೆ ಧನ್ಯವಾದ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಾವಳೇಶ್ವರ. ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಥ್ರೋಬಾಲ್ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಬಂದಿದ್ದಕ್ಕಾಗಿ ನಾವೆಲ್ಲರೂ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಮಕ್ಕಳ ಒಂದು ಮನರಂಜನೆಗಾಗಿ ಇವತ್ತು ಉತ್ಸಾಹದಿಂದ ನಾವೆಲ್ಲರೂ ಕೂಡ ಇವತ್ತು ಏನು ನಾವೆಲ್ಲ ಇವತ್ತು ಅತ್ಯಂತ ಸಂಭ್ರಮದಿಂದ ಇವತ್ತು ಈ ದಿನವನ್ನು ಆಚರಣೆ ಮಾಡ್ತೀವಿ. ನಮ್ಮದೇನು ಕನಸಿತ್ತಪ್ಪ ಅಂತಂದ್ರೆ ಈ ಶಾಲೆಯನ್ನು ಜಿಲ್ಲಾ ಮಟ್ಟದವರೆಗೆ ಒಯ್ಬೇಕನ್ನೋ ಒಂದು ಕನಸಿತ್ತು. ಆ ಕನಸು ಇವತ್ತು ಈಡೇರಿದೆ. ಸುಮಾರು ನಮ್ಮ ವೃತ್ತಿ ಜೀವನದಲ್ಲಿ 17 ಸಲ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ, 5 ಸಲ ಜಿಲ್ಲೆ ಮಟ್ಟದಲ್ಲಿ ವಿಜೇತರಾಗಿ, ಇವತ್ತು ನಾವು 2 ಸಲ ವಿಭಾಗ ಮಟ್ಟಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನನ್ನ ಮಕ್ಕಳು ಕೂಡ ಏನಂದ್ರೆ ಅತ್ಯಂತ ಚಾಕಚಕ್ಯತೆಯಿಂದ ಉತ್ಸಾಹದಿಂದ ಅವರು ಕೂಡ ಆಟ ಆಡಿದ್ದಾರೆ. ಅದರಂತೆ ನಮ್ಮ ಶಾಲೆಯ ಎಲ್ಲ ಮುಖ್ಯ ಗುರುಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಅತ್ಯಂತ ಸಾಥ್ ನೀಡಿ ಈ ಮಟ್ಟಕ್ಕೆ ಅವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಊರಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರುಗಳು ಮತ್ತು ಊರಿನ ಎಲ್ಲ ನಾಗರಿಕರು, ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ
ಇವತ್ತು ಪ್ರತಿಯೊಂದು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ದಯಾನಂದ್ ಮೈದುರ್ಗಿ, ರಾಜಶೇಖರ್, ಬೀರಪ್ಪ, ಶರಣು, ಸಂಗನ್ ಬಸವ ಸೇರಿದಂತೆ ಶಾಲೆಯ ಮುಖ್ಯ ಗುರುಗಳು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಕಲಬುರಗಿಯ ವಿಶ್ವವಿದ್ಯಾಲಯದ ವಿವಿಧ ಶೈಕ್ಷಣಿಕ ಸಮಸ್ಯೆಗಳನ್ನು ಖಂಡಿಸಿ ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಸರಿಯಾದ ಸಮಯಕ್ಕೆ ಪರೀಕ್ಷೆಗಳನ್ನು ನಡೆಸಬೇಕು. ಪರೀಕ್ಷೆಯಲ್ಲಿ ಅಕ್ರಮ ಅನೇಕ ಕಾಲೇಜುಗಳಲ್ಲಿ ನಡೆಯುತ್ತಿವೆ. ಅದಕ್ಕೆ ನಾವು ದಾಖಲೆ ಸಮೇತ ನಿಮಗೆ ಮಾಹಿತಿ ಕೊಡುತ್ತಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ನೀವು ಮತ್ತೆ ಅದೇ ಕಾಲೇಜಿಗೆ ಪರೀಕ್ಷಾ ಕೇಂದ್ರ ಕಟ್ಟಿರುವುದು ನಿಮ್ಮ ಭ್ರಷ್ಟಾಚಾರಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಹಲವಾರು ವಿದ್ಯಾರ್ಥಿಗಳು ಇಂದು ವಿಶ್ವವಿದ್ಯಾಲಯದ ಬಗ್ಗೆ ಹೇಳುತ್ತಿರುವ ಉದ್ದೇಶ ಪೂರ್ವಕವಾಗಿ ಅಂಕಪಟ್ಟಿಯಲ್ಲಿ ಶೂನ್ಯ ಅಂಕ ಬರುವಂತೆ ಮಾಡುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಬರಬೇಕು, ಇಲ್ಲಿ ನಮ್ಮನ್ನು ಹಣಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂದು ಹಲವು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. अखिल भारतीय विद्यार्थी परिषद कलबुर्गी आज गुलबर्गा यूनिवर्सिटी में प्रोटेस्ट किए थे। प्रोटेस्ट करने का वजह यह था कि कई दिनों से गुलबर्गा यूनिवर्सिटी के जो कॉलेजेस है उन सब स्टूडेंट्स को प्रॉब्लम हो रहा था। प्रॉब्लम यह है कि मार्क्स कार्ड टाइम से नहीं आ रहे, एग्ज़ाम के डेट टाइम से नहीं छोड़ रहे, और आज जो पास है 3 दिनों के बाद फेल दिखा रहे, और जो फेल स्टूडेंट्स है उनको पैसे लेकर पास कर रहे। इसी वजह से आज अखिल भारतीय विद्यार्थी परिषद प्रोटेस्ट किए थे, और उन्होंने हमें भरोसा दिया है कि ये प्रॉब्लम्स अब आगे से नहीं होंगे और आने वाले दिनों में स्टूडेंट मीटिंग एक करेंगे. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.